ಈ ರಾಜಕಾರಣಿಗಳು ಐತಿಹಾಸಿಕ ಪುರುಷರನ್ನ ಇಟ್ಕೊಂಡು ಅಂದ್ರ ಹಿಸ್ಟಾರಿಕಲ್ ಪರ್ಸನ್ಸ್ ನ ಇಟ್ಕೊಂಡು ತಮ್ಮ ರಾಜಕೀಯ ಬೆಳೆನ ಬೆಳೆಸ್ಕೋತಾರ. ಸೊ ಆ ರೀತಿ ರಾಜಕೀಯಕ್ಕೋಸ್ಕರ ಬಲಿ ಆಗ್ತಿರುವಂತ ಹೆಸರು ಹಜರತ್ ಟಿಪ್ಪು ಸುಲ್ತಾನ್. ಸೊ ಟಿಪ್ಪು ಸುಲ್ತಾನ್ ಅವರು ಒಳ್ಳೆಯವರ ಕೆಟ್ಟವರು ಸೆಕೆಂಡರಿ. ಬಟ್ ಈ ರಾಜಕಾರಣಿಗಳು ಏನ್ ಮಾಡ್ತಾರ ಅಂದ್ರೆ ಅವ್ರನ್ನ ಹೊಗಳಿ ಕೆಲವೊಂದಿಷ್ಟು ಜನ ಓಟ್ ಪಡ್ಕೊಂಡ್ರೆ ಇನ್ನೊಂದ್ ಜನ ಅವ್ರನ್ನ ಬೈದು ಓಟ್ ಪಡ್ಕೋತಾರ. ಸೊ ಆ ರೀತಿ ಈ ಪಕ್ಷದವ್ರು ಹೊಗಳವಷ್ಟು ಟಿಪ್ಪು ಒಳ್ಳೆಯವರು ಅಲ್ಲ, ಈ ಪಕ್ಷದವ್ರು ಬೈಯುವಷ್ಟು ಕೆಟ್ಟವರು ಟಿಪ್ಪು ಅಲ್ಲ. ಟಿಪ್ಪು ಅಲ್ಲಿ ಪ್ಲಸ್ ಅಂಡ್ ಮೈನಸ್ ಎರಡು ಗುಣಗಳಿದ್ವು. ಸೊ ಅದೇನು ಅಂತ ತಿಳ್ಕೊಳ್ಳೋ ಅಂತ ನಾನಿವತ್ತು ಟಿಪ್ಪು ಸುಲ್ತಾನ್ ಅವರ ಬೇಸಿಗೆ ಅರಮನೆಗೆ ಬಂದಿದ್ದೀನಿ. ಸೊ ಇದೇ ಆ ಅರಮನೆ. ಸೊ ಒಳಗಡೆ ಮ್ಯೂಸಿಯಂ ಇದೆ ಅಂತೆ. ಸೊ ಇದು ಟಿಪ್ಪು ಸುಲ್ತಾನ್ ಅವರ ಬೇಸಿಗೆ ಅರಮನೆ. ಇವಾಗ ಇದನ್ನ ಗೌರ್ಮೆಂಟ್ ಅವರು ಮ್ಯೂಸಿಯಂ ಮಾಡಿದ್ದಾರೆ. ಸೊ ಈ ಮ್ಯೂಸಿಯಂ ಒಳಗಡೆ ಟಿಪ್ಪು ಸುಲ್ತಾನ್ ಅವರು ಬಳಸ್ತಿದ್ದಂತ ಯುದ್ಧ ಸಾಮಗ್ರಿಗಳು ಜೊತೆಗೆ ಅವ್ರ ಬಟ್ಟೆ, ಅವರ ಮಕ್ಕಳ ಭಾವಚಿತ್ರ ಪ್ರತಿಯೊಂದನ್ನು ನೋಡ್ಬೋದು ಇಲ್ಲಿ. ಸೊ 20 ರೂಪಾಯಿ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಒಳಗೆ ಹೋಗ್ಬೇಕಾಗತ್ತೆ 20 ರೂಪಾಯಿ ಕೊಟ್ಟು. ಸೊ ಇದು ಹಳೆ ಕಾಲದ ತಿರಂಗಿ, ಅಳಿದು ಉಳಿದು ಇಷ್ಟು ಮಾತ್ರ ಉಳಿದಿದೆ. ಇದನ್ನೇ ಇಲ್ಲಿ ತಂದಿಟ್ಟಿದ್ದಾರೆ ನೋಡಿ. ಈ ಗೋಡೆ ಮೇಲೆ ಟಿಪ್ಪು ಮತ್ತು ಆಂಗ್ಲರ ಮಧ್ಯೆ ನಡೆದಂತ ಆಂಗ್ಲೋ ಮೈಸೂರು ಯುದ್ಧದ ಚಿತ್ರಗಳನ್ನ ಕೆತ್ತನೆ ಮಾಡಲಾಗಿದೆ. ನೋಡ್ಬೋದು ನೀವು ಇಲ್ಲಿ. ಗೋಡೆ ಮೇಲೆ ಟಿಪ್ಪು ಮತ್ತು ಆಂಗ್ಲರ ಮಧ್ಯೆ ನಡೆದಂತ ಆಂಗ್ಲೋ ಮೈಸೂರು ಯುದ್ಧದ ಚಿತ್ರಗಳನ್ನ ಕೆತ್ತನೆ ಮಾಡಲಾಗಿದೆ. ನೋಡ್ಬೋದು ನೀವು ಇಲ್ಲಿ. ಸೊ ಇದು ನೋಡಿ ಗೈಡ್ ಮ್ಯಾಪ್. ಈ ಒಂದು ಪ್ಯಾಲೇಸ್ ಮತ್ತು ಶ್ರೀರಂಗಪಟ್ಟಣ ಒಂದು ಗೈಡ್ ಮ್ಯಾಪ್, ಯಾವ್ಯಾವ ಪ್ಲೇಸ್ ಅಲ್ಲಿ ಯಾವ್ಯಾವ ಐತಿಹಾಸಿಕ ಸ್ಥಳಗಳಿವೆ ಅನ್ನೋದಕ್ಕ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಾಲ್ಕನಿ. ಇದು ಒಂಥರ ಅವಾಗಿನ CCTV ಇದ್ದಂಗೆ. ಯಾಕಂತಂದ್ರೆ ಇಲ್ಲಿ ಕಾವಲುಗಾರರು ಇದ್ರ ಮೇಲೆ ನಿಂತ್ಕೊಂಡು ಅರಮನೆ ಮೇಲೆ ಯಾರಾದ್ರೂ ದಾಳಿ ಮಾಡಕ್ ಬರ್ತಿದಾರ ಅಂತ ವಾಚ್ ಮಾಡ್ತಿದ್ರು. ಸೊ ಇದೊಂಥರ ವಾಚ್ ಟವರ್ ಆವಾಗಿನ ಕಾಲದ್ದು. ಸೊ ಇವಾಗಿನ ಕಾಲದಲ್ಲಿ ಹೇಳ್ಬೇಕಂದ್ರೆ CCTV ತರ. ಸೊ ಇದು ಅರಮನೆಗೆ ಎಂಟ್ರೆನ್ಸ್. ಮೇನ್ ಎಂಟ್ರೆನ್ಸ್ ನೋಡಿ ಇದು. ಸೊ ಇದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಒಳಗೆ ಹೋಗ್ಬೇಕು. ಸೊ ಇಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತ ಮಾಡಿದ ಪ್ರತಿಯೊಂದು ದಾಖಲಾತಿಗಳು ಇದಾವೆ. ಸೊ ಅವನ್ನ ನೋಡ್ಬೋದು ಇಲ್ಲಿ. ಇದು 4ನೇ ಆಂಗ್ಲೋ ಮೈಸೂರು ಯುದ್ಧ, ಅದರದ್ದು ದೃಶ್ಯ ಇದು. ಶ್ರೀರಂಗಪಟ್ಟಣದ ಪತನ ಮತ್ತು 4ನೇ ಮೈಸೂರು ಯುದ್ಧ ಇದು 1799 ಅಲ್ಲಿ ನಡೆದಿರೋದು. ಸೊ ಇದೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಕೊನೆ ಹೆಸರು ಹೇಳ್ತಾರೆ, ಅಂದ್ರೆ ಸಾವನ್ನಪ್ತಾರೆ. ಆ ಚಿತ್ರ ಈ ಕಡೆ ಬಂದು ತೋರಿಸ್ತೀವಿ. ಇದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ದೃಶ್ಯ. ಹಾಗೇನಿಲ್ಲ, ಅವರ ಮಕ್ಕಳನ್ನ ಎಳ್ಕೊಂಡು ಹೋಗ್ತಿರ್ಲಿಕ್ಕೆ ದೃಶ್ಯ ನೋಡಿ. ಸೊ ನೀವು ನೋಡ್ತಿದ್ರಲ್ಲ, ಇದೆಲ್ಲ ಟಿಪ್ಪು ಸುಲ್ತಾನನ್ ಕಾಲದ್ದು ಪೀಠೋಪಕರಣಗಳು. ಇದು ಅವಾಗಿನ ಕಾಲದ್ದು ಅವರು ಸೋಫಾ ಮತ್ತೆ ಚೇರ್ಗಳು. ಸೊ ಇನ್ನು ಹಂಗೆ ಕಾಯ್ಕೊಂಡು ಬಂದಿದ್ದಾರೆ. ಸೊ ಇವಾಗಿನ ಕಾಲದ ತರಾನೇ ಇದೆ. ಸೊ ಡೈನಿಂಗ್ ಟೇಬಲ್ ನೋಡ್ಬೋದು ನೀವು. ಸೊ ಅದು ಸೋಫಾ ಇದೆ. ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಆಗಿದ್ದ ಅಂತ ಕೆಲವರು ಹೇಳ್ತಾರೆ. ಆದರೆ ಅದೇ ಟಿಪ್ಪು ಸುಲ್ತಾನ್ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬೆಳ್ಳಿ ಬಟ್ಲುಗಳನ್ನು ಕಾಣಿಕೆಯಾಗಿ ನೀಡಿದ್ದಾನೆ ಅಂತ ಇಲ್ಲಿ ಹೇಳಲಾಗಿದೆ. ಅವೇ ಈ ಬಟ್ಲುಗಳು. ಇಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಅವರ ಸೈನ್ಯ ಯುದ್ಧದಲ್ಲಿ ಬಳಸಿರ್ತಕ್ಕಂಥ ಗನ್ನುಗಳು, ರಿವಾಲ್ವರ್ಗಳು ಹಾಗೂ ತೋಪು ಗನ್ಗಳು ಕೂಡ ಇಲ್ಲಿ ನೀವು ನೋಡ್ಬೋದು. ಸೊ ಇವು ಟಿಪ್ಪು ಸುಲ್ತಾನ್ ಮಾಡಿದಂಥ 4 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬಳಸಿರ್ತಕ್ಕಂಥ ಈ ಕಡೆಗೆ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಮತ್ತು ಅವರ ಸೈನ್ಯಗಳು ಯುದ್ಧದಲ್ಲಿ ಬಳಸಿರ್ತಕ್ಕಂಥ ಖಡ್ಗ ಮತ್ತು ಕತ್ತಿಗಳಿದ್ದಾವೆ. ಇದು ಟಿಪ್ಪು ಸುಲ್ತಾನ್ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಹಾಕೊಂಡಿದ್ದಂಥ ಬಟ್ಟೆ ಅಂತೆ. ಸೊ ಅದನ್ನು ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಮತ್ತು ಈ ಫೋಟೋ ಟಿಪ್ಪು ಸುಲ್ತಾನ್ ಅವರ ನಿಜವಾದ ಭಾವಚಿತ್ರ. ಇಲ್ಲಿ ಬರ್ತಿದ್ದಾರೆ ನೋಡಿ.
ಒಟ್ಟು ಟಿಪ್ಪು ಸುಲ್ತಾನನಿಗೆ 7 ಜನ ಮಕ್ಕಳಿದ್ರಂತೆ. ಆ 7 ಜನ ಮಕ್ಕಳ ಭಾವಚಿತ್ರಗಳನ್ನು ಇಲ್ಲಿ ಬಿಡಿಸಲಾಗಿದೆ. ಸೋತ ನಂತರ ಸೊ ಇವರು ಟಿಪ್ಪು ಸುಲ್ತಾನನ 3ನೇ ಮಗ, ಇವರು 2ನೇ ಮಗ. ಟಿಪ್ಪು ಸುಲ್ತಾನ್ ಅವ್ರ 2ನೇ ಮಗ. ಸೊ 1ನೇ ಮಗ ಈ ಕಡೆ ಬಂದು ಇವರು ಟಿಪ್ಪು ಅವರ ಫಸ್ಟ್ ಮಗ ಮತ್ತೆ ಹೈದರ್ ಹೆಸರು. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದು ಟಿಪ್ಪು. ಮುಂದೆ ಬಂದರೆ ಟಿಪ್ಪು ಸುಲ್ತಾನ್ ಬಳಸಿದಂಥ ಟೊಪ್ಪಿ ಇದೆ. ಸೊ ಅದ್ರ ಜೊತೆಗೆ ಅವ್ರು ಹಾಕೊಳ್ತಿದ್ದಂಥ ರೇಷ್ಮೆಯ ಪೈಜಾಮ ಇದೆ. ಸೊ ಹಾಗೆ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅವುಗಳನ್ನೆಲ್ಲ. ಸೊ ಅದ್ರ ಪಕ್ಕಕ್ಕೆ ಬಂದರೆ ಕತ್ತಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಈ ಆಯುಧ. ಇದಕ್ಕೆ ಬಾಕು ಅಂತ ಕರೀತಾರೆ. ಸೊ ಕತ್ತಿಗಿಂತ ಸ್ವಲ್ಪ ಚಿಕ್ಕದಿರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಖಡ್ಗ, ಅದ್ರ ಜೊತೆ 2 ಚಿಕ್ಕ ಬಾಕುಗಳಿದ್ದಾವೆ. ಇವೆಲ್ಲ ಬ್ರಿಟಿಷ್ ಸೈನಿಕರು ಕೂಡ ಮಾಡ್ತಿದ್ದಂಥ ಪದಕಗಳು. ಸೊ ಯಾರಾದರೂ ಯುದ್ಧದಲ್ಲಿ ಒಳ್ಳೆಯ ಸಾಧನೆ ಮಾಡಿದ್ರೆ ಅವರಿಗೆ ಬ್ರಿಟಿಷ್ ಸೈನಿಕರು ಈ ಪದಕಗಳನ್ನು ಕೊಡ್ತಾಯಿದ್ರು. ಒಟ್ಟು 5 ಪದಕಗಳಿದಾವೆ ಇಲ್ಲಿ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂಥ ನಾಣ್ಯಗಳಿವು. ಸೊ ಸುಮಾರು ನಾಣ್ಯಗಳನ್ನು ಸಂಗ್ರಹಿಸಿದ್ದಾರೆ ಇಲ್ಲಿ. ಸೊ ಈ ನಾಣ್ಯಗಳು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದ್ದಂಥ ನಾಣ್ಯಗಳು. ಇದರ ಮೇಲೆ ಉರ್ದು ಬರೆಯಲಾಗಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಹಿಸ್ಟಾರಿಕಲ್ ಕಂಟೆಂಟ್ಗೋಸ್ಕರ ನಮ್ಮ UK ಮಾಧ್ಯಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.